ಕಾರ್ಯಕರ್ತರ ಕಾರ್ಯಾಲಯ ಉದ್ಘಾಟನೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಪ್ರಮೋದ್ ಹಿರೇಮನಿ ಮಾತನಾಡಿ, ಶಂಭು ಕಲ್ಲೋಳಿಕರ ಒಬ್ಬ ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದು, ಅವರು ಸಾಕಷ್ಟು ಉನ್ನತ ಹುದ್ದೆಗಳನ್ನು ನಿರ್ವಹಿಸುವುದರೊಂದಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರೊಬ್ಬ ನಿಷ್ಠಾವಂತ ಹಾಗೂ ಸಮರ್ಥ ಅಭ್ಯರ್ಥಿಯಾಗಿದ್ದು, ಪ್ರಜ್ಞಾವಂತ ಮತದಾರರು ಅವರನ್ನ ಬೆಂಬಲಿಸುವ ಭರವಸೆ ಇದ್ದು, ಶಂಭು ಕಲ್ಲೋಳಕರ ಅಂತಹ ಅಭ್ಯರ್ಥಿಗಳು ಚುನಾಯಿತರಾದರಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ರು. ಇನ್ನು ದಲಿತ ಮುಖಂಡರಾದ ಶಶಿ ಸಾಳವೆ ಮಾತನಾಡಿ, ಈ ಚುನಾವಣೆ ಸ್ವಾಭಿಮಾನ ಮತದಾರರ ಚುನಾವಣೆಯಾಗಿದ್ದು, ಇನ್ನುಳಿದ ಪಕ್ಷಗಳು ಕೇವಲ ಮತ ಬ್ಯಾಂಕ್ ಮಾಡಿಕೊಂಡಿವೆ ಎಂದು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ನೀಡಿದ ಮತದ ಮಹತ್ವ ತಿಳಿಸಲು ಈ ಚುನಾವಣೆ ಎದುರಿಸುತ್ತಿದ್ದು, ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲಾ ಮತದಾರರು ನಿವೃತ್ತ ಐಎಎಸ್ ಅಧಿಕಾರಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕೃಷ್ಣ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಶಿವರುದ್ರ ಕಲ್ಲೋಳಕರ, ಶಶಿ ಸಾಳವೆ, ನ್ಯಾಯವಾದಿಗಳಾದ ಕುಶಾಲ್ ಕಾಂಬಳೆ, ಶಶಿಕಾಂತ ಬಾಡಗಿ, ಪ್ರಮೋದ್ ಹಿರೇಮನಿ, ಮುಖಂಡರಾದ ಅಶೋಕ್ ಕುರೆ, ಚಿದಾನಂದ ವಾಘಮೋರೆ, ಮಚ್ಚೇಂದ್ರ ಕಾಂಬಳೆ, ಸಿದ್ದಾರೂಢ ಕಾಂಬಳೆ, ಮಹಂತೇಶ ಕಾಂಬಳೆ ಉಪಸ್ಥಿತರಿದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್, ಸಂಸ್ಥಾಪಕರು ಅಥಣಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿ ಕಣದಲ್ಲಿರುವಂತಹ ಶಂಭು ಕಲ್ಲೋಳಿಕರ್ ಐಎಎಸ್ ನಿವೃತ್ತ ಅಧಿಕಾರಿಗಳು ಇವತ್ತು ತಮ್ಮ ಚುನಾವಣಾ ಪ್ರಚಾರದ ನಿಮಿತ್ತವಾಗಿ ಅಥಣಿ ಪಟ್ಟಣದಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡುವುದರ ಮೂಲಕವಾಗಿ ತಮ್ಮ ಪ್ರಚಾರ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಚುನಾವಣೆಗೆ ಅಭೂತಪೂರ್ವವಾದಂತಹ ಬೆಂಬಲ ಬಹಳ ಕಡೆಯಿಂದ ಇವತ್ತು ಬರ್ತಾ ಇದ್ದು, ಅನೇಕ ದಲಿತ ಸಂಘಟನೆಗಳು, ದಲಿತ ಮುಖಂಡರು, ದಲಿತ ಹಿರಿಯರು ಮತ್ತು ಇನ್ನೂ ಅನೇಕ ಸಮಾಜದ ಮುಖಂಡರು ಕೂಡ ಈ ಒಂದು ಚುನಾವಣಾ ಪ್ರಚಾರಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನಿಂದ ನಾವು ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದು, ಇನ್ನು 2 ದಿನಗಳಲ್ಲಿ ಶಂಭು ಕಲ್ಲೋಳಿಕರ್ ಅವರು ಕೂಡ ಅಥಣಿಯ ಒಂದು ಸಾರ್ವಜನಿಕವಾಗಿ ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡುವಂಥ ಒಂದು ಯೋಜನೆ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಒಂದು ಕಚೇರಿಯ ಉದ್ಘಾಟನೆ ಮೂಲಕವಾಗಿ ನಾವು ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಶಂಭು ಕೃಷ್ಣ ಕಲ್ಲೋಳಿಕರ್ ಅವರ ಚುನಾವಣಾ ಪ್ರಚಾರತ್ವವಾಗಿ ಎಲ್ಲ ಕಾರ್ಯಕರ್ತರ ಕಾರ್ಯಾಲಯವನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಚುನಾವಣೆ ಗೆಲುವು ಸೋಲು ನಂತರದ ವಿಷಯ. ಇವತ್ತಿನ ಸಂದರ್ಭದಲ್ಲಿ ನಾವು ಚುನಾವಣೆಯನ್ನು ಸ್ವಾಭಿಮಾನದ ಮತಗಳಿಗಾಗಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಚುನಾವಣೆಗೆ ನಾವು ಕೈ ಹಾಕಿದ್ದೀವಿ. ಎಲ್ಲಿ ಮುಗ್ಧರನ್ನ ಒಳಗೊಂಡು, ಅಮಾಯಕರನ್ನ ಒಳಗೊಂಡು, ನಮ್ಮನ್ನು ಮತದಾರರ ಬರೀ ಮತಗಳಿಗಾಗಿ ನಮ್ಮನ್ನು ಬಳಕೆ ಮಾಡಿಕೊಂಡು ಇರ್ತಕ್ಕಂಥವ್ರ ವಿರುದ್ಧ ಇವತ್ತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತದಾನದ ಮಹತ್ವವನ್ನು ತಿಳಿಸಲಿಕ್ಕೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಒಬ್ಬ ದಕ್ಷ, ಪ್ರಾಮಾಣಿಕ